ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಶಾಸಕ ಮುನಿರತ್ನವರು ಭೇಟಿಯಾಗಿದ್ರು. ಆದ್ರೆ ನಮ್ಮ ಕ್ಷೇತ್ರದ ಕಾಮಗಾರಿ ಸಂಬಂಧ ನಾನು ಭೇಟಿಯಾಗಿದ್ದೆ. ಹೀಗಾಗಿ ಭೇಟಿಗೆ ನಾನು ಸಮಯವನ್ನು ಕೇಳಿದ್ದೆ. ಈ ಕಾಮಗಾರಿಗಳ ಬಗ್ಗೆ ಪಟ್ಟಿ ಮಾಡಿ ಕೊಟ್ಟಿದ್ದೇನೆ. ಆದಷ್ಟು ಬೇಗ ಅವರು ಕೆಲಸವನ್ನ ಮಾಡಿಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ನಾವು ಬೇರೆ ವಿಚಾರದ ಬಗ್ಗೆ ಚರ್ಚೆ ಮಾಡಿಲ್ಲ. ಸಮಯ ಸಂದರ್ಭ ಎಲ್ಲವನ್ನ ಹೇಳುತ್ತೆ ಅನ್ನುವಂಥ ಮಾತನ್ನ ಭೇಟಿಯ ನಂತರ ಶಾಸಕ ಮುನಿರತ್ನವರು ಮಾತನಾಡಿದ್ರು. ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ಯಾವುದು ಅಭಿವೃದ್ಧಿ ಆಗ್ತಾ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಕಾಮಗಾರಿಗಳು ನಿಂತೋಗಿದೆ. ಮತ್ತು ಸೇತುವೆಗಳು ನಿಂತಿದೆ, ಜಾಲಹಳ್ಳಿ ಸರ್ಕಲ್ಲು, ಮತ್ತು ಸ್ಕೂಲ್ಗಳು, ಹಾಸ್ಪಿಟ್ಲು, ಸ್ವಿಮ್ಮಿಂಗ್ ಪೂಲು, ಮತ್ತು ಭಾಳಷ್ಟು ಕೆಲಸಗಳು ಪೆಂಡಿಂಗ್ ಆಗಿದೆ. ಈಗಾಗಲೇ 3 ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ಯಾವುದು ಅಭಿವೃದ್ಧಿ ಆಗ್ತಾ ಇಲ್ಲ. ಹಾಗಾಗಿ ನಮಗೆ ಒಂದು ಅರ್ಧ ಗಂಟೆ ಸಮಯ ಕೊಡಿ ಅಂತ ವಿಧಾನಸಭೆ ವಿಶೇಷಗಳನ್ನ ಪ್ರಾರಂಭ ಮಾಡೋದಕ್ಕೆ ನಾನೆಲ್ಲ ಒಂದು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಈಗಾಗಲೇ ಇದಕ್ಕೆ ಹಿಂದೆ ಒಂದು ಸಾರಿ ಹೇಳಿ, ಕಾನ್ಸ್ಟೆನ್ಸಿಗೋಸ್ಕರ ನಾನು ಯಾರು ಕಾಲು ಬೇಕಾದ್ರೂ ಇಟ್ಕೊಳ್ತೀನಿ. ನನ್ನ ಕಾನ್ಸ್ಟೆನ್ಸಿಗೋಸ್ಕರ ನಾನು ಎಲ್ಲಿ ಬೇಕಾದ್ರೂ ಬಂದು ಬೇಡ್ಕೊಳ್ಳೋಕೆ ನಾನು ಸಿದ್ಧವಾಗಿರೋದು. ಆ ಕೆಲಸ ನಾನು ಇವತ್ತು ಮಾಡಿದ್ದೀನಿ, ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ.